ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮೇ, ಮೇಡಮ್ ಅವ್ರು ನೋಡ್ತಿದ್ರೆ ನನ್ನ ತಲೆಗೊಂದು ಐಡಿಯಾ ಬರ್ತಾ ಇದೆ. ಈ ಮುಳ್ಳಿಂದಾನೆ ತೆಗಿಬೇಕು ಅಂತಾರಲ್ಲ, ಹಾಗೆ ಈಗ ಇವ್ರು ಒಂದ್ ಚಾಕ್ಲೇಟ್ ತಿಂದಿದಾರಲ್ಲ, ಮಾನ್ಸ್ ಅವ್ರ ಹತ್ರ ಹೋಗ್ಬಿಟ್ಟು ಇನ್ನೊಂದ್ ಚಾಕ್ಲೇಟ್ ನ ತಂದು ಇವ್ರಿಗೆ ತಿನ್ಸಿದ್ರೆ ಇದು ವಾಸಿ ಆಗ್ಬೋದೇನೋ ಅಂತ. ಗೌಡ್ರೆ, ಮತ್ತೆ ಹೋಗ್ ತಗೊಂಡ್ ಬಂದ್ ಕೊಡೋತ್ತಾನೆ. ಪಾಪ ರೇಖಕ್ಕ ಮಾತ್ ಬಂದಿಲ್ಲ ಅಂದ್ರು ಕೈಯಲ್ಲಾದ್ರೂ ಏನಾದ್ರೂ ಮಾಡ್ತಿದ್ರು. ಈಗ ಸುಮ್ನೆ ಕೂತಿದಾರೆ ನೋಡಿ. ನಾನು ಆಕ್ಚುಲಿ ದೇವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರ ಮಾತ್ ನಿಲ್ಸಿರೋದಕ್ಕೆ. ಈ ಅವತಾರನೇ ನೋಡಕ್ ಆಗ್ತಿಲ್ಲ. ಮಾತ್ ನಿಂತಿರೋದಕ್ಕೆ ನಾವ್ 4 ದಿನ ನೆಮ್ಮದಿಯಾಗಿರ್ಬೋದು. ಸುಮ್ನಿರು ಗುಲಾಬಿ. ಹಾಗೆಲ್ಲ ಮಾತಾಡ್ಬೇಡಮ್ಮಿ. ಗುಲಾಬಿ ಮೇಡಮ್ ಅವ್ರೆ, ನೀವ್ ಹೇಳ್ದಂಗೇನು ನಾನು ಮಾನ್ಸ ಅವ್ರ ಮನೆಗೆ ಹೋಗ್ತಿದ್ದೆ. ಆದ್ರೆ ಇವಾಗ ರಾತ್ರಿ ಬೇರೆ, ಮೊದ್ಲೇ ಚಳಿಗಾಲ. ನಾನೇನಾದ್ರೂ ಅವ್ರ ಮನೆಗೆ ಹೋದಾಗ ರಪ್ಪಕ್ಕಂತ ಕರೆಂಟ್ ಹೋಗಿ ಮನೆ ದೇವ್ರು ಪಿಕ್ಚರ್ ಅಲ್ಲಿ ನಮ್ ರವಿ ಸರ್ ಹೋಗಿರ್ತಾರಲ್ಲ, ಹಾಗೆ ಬಿದ್ದೆ ಬಿದ್ದೆ ಬಾತುರು ಮಲ್ಲಿ ಲವಲ್ಲಿ ಬಿದ್ದೆ ಮೈಯೆಲ್ಲ ಬದ್ದೆ. ಅವ್ರ ಮೇಲಲ್ಲ, ನಿಮ್ ಮೇಲೆ. ಅಲ್ಲ ರೀ, ನಾನ್ ಮುಂದೆ ಇದೀನಿ ಅಂತ ಭಯಾನೂ ಇಲ್ದೆ ನನ್ ಮುಂದೆ ಈ ತರ ಮಾತಾಡ್ತಿರಲ್ಲ. ಈ ಮೂತಿಗೆ ನಾನ್ ಸಿಕ್ಕಿರೋದೇ ಹೆಚ್ಚು. ಕರೆಂಟ್ ಅಂದ್ರಲ್ಲ, ಅದೇ ಕರೆಂಟ್ ನಿಮ್ಗೆ ಹೊಡ್ಸಿ ಮಾಡ್ಬಿಡ್ತೀನಿ. ಹೌದಮ್ಮಿ, ನೀನ್ ಹೇಳೋ ಸತ್ಯ. ನಿನ್ ಮೂತಿಗೆ ನಾನ್ ಸಿಕ್ಕಿದ್ದೆ ಹೆಚ್ಚು. ಸತ್ಯ ಅಲ್ಲಲ್ಲ, ನನ್ನ ಮೂತಿಗೆ ನೀನ್ ಸಿಕ್ಕಿದ್ದೆ ಹೆಚ್ಚು. ನಾನೀಗ ಅವ್ರ ಮನೆಗೆ ಹೋಗಿಲ್ಲ, ಏನು ಆಗೇ ಇಲ್ಲ. ಸುಮ್ನೆ ಕಲ್ಪನೆ ಮಾಡ್ಕೊಂಡು ಹೇಳ್ದೆ ಅಷ್ಟೇ. ನೀನ್ ಯಾಕೆ ಬೇಜಾರ್ ಮಾಡ್ಕೋತೀಯಾ?